ನೀಹಿತವನೈ ಶಕುನಿ ರಾಜದ್ರೋಹಿಯೈ ಹುಸಿಯಲ್ಲ ನೀನೇ ಹೋಹುದೈ ನಿನಗಾವುದಭಿಮತವಾದಿಗಂತರಕ್ಕೆ ಐಹಿಕಾಮುಷ್ಮಿಕದ ವಿಭವೋತ್ಸಾಹ ನಿಸ್ಪ್ರಹರಾವಲೆ ಸಂದೇಹವೇನೀವರಿಪಿರೆಂದನು ತೂಗಿ ತುದಿವೆರಳ ಗುರುಗಳು ಸುರರು ಭೀಷ್ಮರೆಮ್ಮನು ಕೆರಳಿಚರು ಕೃಪನುಡಿಯ ನಯ್ಯನ ಕೊರಳು ಕೊಂಕದು ಬಾಹ್ಲಿಕನ ಮನ ನೋಯದಿನ್ನೆಬರ ಹಿರಿಯರಿವರೇನಜ್ಞರೇ ನೀ ಪರಮ ತತ್ವಜ್ಞಾನಿಯೇ ಕಾತರಿಸದಿರು ನೀನೆಂದು ಟಿಕ್ಕರಿಗಳೆದನ ಭೂಪ ಇವರ ಜನಪಾಧ್ವರವ ನಡುಹಾದ್ದವನನಾಗಳೆ ದೇವಕೀ ಸುತ ಸವರಿದನು ನಮ್ಮೀ ವಿನೋದದ್ಯೂತ ಸಂಪದವಾ ಸವನ ವಿಘ್ನ ವಿಕಾರಿಯನು ಪರಿಭವಿಸುವವರನು ಕಾಣೆ ಶಿವ ಎಂದವನಿಪತಿ ನಿಜ ಹುಬ್ಬಿನಲಿ ಹೂಳಿದನು ಪರಿಚರರ ಮಣಿಯೆ ನೀನಿಲ್ಲಿ ಅನರ್ಥವ ಕುಣಿಕೆಗೊಳಿಸಿದ ನೀ ಸಹಿತ ನಿನ್ನೆಣೆಗಳ ಹಸೈಂಧವನ ನೀರಾಧೇಯ ಶಕುನಿಗಳ ರಣದೊಳಗೆ ಭೀಮಾರ್ಜುನರ ಮಾರ್ಗಣದ ಧಾರೆಗೆ ವೀರನಾರಾಯಣನೆ ಸೇರಿಸಿ ಕೊಡುವನರಿದಿರುವೆಂದನ ವಿದುರ. ದುರ್ಯೋಧನನು, ಶಕುನಿ, ನೀನು ನನಗೆ ಹಿತಸ್ಥ, ನೀನು ರಾಜದ್ರೋಹಿಯಂತೆ, ಸುಳ್ಳಿರಲಾರದು. ನಿನಗೆ ಎಲ್ಲಿಗೆ ಬೇಕೋ ಆ ದಿಕ್ಕಿಗೆ ಹೋಗಿಬಿಡು. ಈ ಲೋಕ ಪರಲೋಕಗಳ ವೈಭವವು ನಮಗೆ ಬೇಕಾಗಿಲ್ಲವಂತೆ. ಇದರಲ್ಲೇನಾದರೂ ಅನುಮಾನವಿದೆಯೇ? ನಿನಗೆ ಗೊತ್ತಿಲ್ಲ ಬಿಡು ಎನ್ನುತ್ತಾ ತುದಿಬೆರಳನ್ನಾಡಿಸಿದನು. ಸುಯೋಧನನು, ದ್ರೋಣರು ಹೇಳುತ್ತಿಲ್ಲ, ಭೀಷ್ಮರು ನಮ್ಮ ತಂಟೆಗೆ ಬಂದಿಲ್ಲ, ಕೃಪಾಚಾರ್ಯರು ಮಾತನ್ನೇ ಆಡುವುದಿಲ್ಲ, ಧೃತರಾಷ್ಟ್ರನು ಮಾತನಾಡುವುದಿರಲಿ ಕೊರಳನ್ನೂ ಆಡಿಸುತ್ತಿಲ್ಲ, ಬಾಹ್ಲಿಕನಿಗೆ ಮನಸ್ಸು ನೊಂದಿಲ್ಲ, ಇವರೆಲ್ಲರೂ ಏನು ಅರಿಯದ ದಡ್ಡರೆ? ವಿದುರ, ನೀನು ಮಹಾತತ್ವಜ್ಞಾನಿಯೇ, ನೀನು ಸಿಡಿಮಡಿ ಮಾಡಬೇಡ ಎಂದು ವಿದುರನ ಬುದ್ಧಿವಾದವನ್ನು ಗಾಜಿನ ಮಣಿಯನ್ನು ತಿರಸ್ಕರಿಸುವಂತೆ ನಿರಾಕರಿಸಿದನು. ಪಾಂಡವರ ರಾಜಸೂಯಾಗಕ್ಕೆ ಅಡ್ಡಿ ಮಾಡಿದವನನ್ನು ಶ್ರೀಕೃಷ್ಣನು ಸಂಹಾರ ಮಾಡಿದನು. ನಮ್ಮ ವಿನೋದದ್ಯೂತ ಯಜ್ಞಕಾಲದಲ್ಲಿ ವಿಘ್ನವನ್ನುಂಟು ಮಾಡುವ ಇವನನ್ನು ನಿಲ್ಲಿಸುವವರು ಯಾರೂ ಇಲ್ಲ, ಶಿವಶಿವ ಎನ್ನುತ್ತಾ ದುರ್ಯೋಧನನು ಕ್ರೂರ ದೃಷ್ಟಿಯಿಂದ ತನ್ನ ಪರಿಚರನನ್ನು ನೋಡಿದನು. ವಿದುರನು, ನನ್ನ ಮಾತಿಗೆ ನೀನು ಒಪ್ಪುವುದಿಲ್ಲ. ಈಗ ನಡೆಯುತ್ತಿರುವ ಅನರ್ಥದ ಕುಣಿಕೆ ಹಾಕಿದ ನೀನು ನಿನ್ನ ಗೆಳೆಯರಾದ ಸರಿಸಮಾನರಾದ ಜಯದ್ರಥ, ಕರ್ಣ, ಶಕುನಿ ಇವರೆಲ್ಲರನ್ನೂ ಯುದ್ಧದಲ್ಲಿ ಭೀಮಾರ್ಜುನರ ಬಾಣಗಳಿಗೆ ಪರಮಾತ್ಮನೇ ಬಲಿ ಕೊಡುತ್ತಾನೆ. ಇದನ್ನು ನೆನಪಿಟ್ಟುಕೋ ಎಂದು ವಿದುರನು ಕೋಪದಿಂದ ದುರ್ಯೋಧನನಿಗೆ ಹೇಳಿದನು. ಇಲ್ಲಿಗೆ ಸಭಾಪರ್ವದ 14ನೆಯ ಸಂಧಿ ಮುಕ್ತಾಯವಾಯಿತು.